ಬೆಂಗಳೂರು ಸಿಟಿ ರೌಂಡ್ಸ್ ಹೊರಟ ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್. ಜನ ಸಾಯ್ತಿದ್ದಾರೆ. ಬೇಕಿತ್ತ ರೆಡ್ ಕಾರ್ಪೆಟ್ ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಗಳ ಕಾಲು ಮಾತ್ರ ಕೆಸರಾಗಬೇಕು, ಕೆಸರಲ್ಲಿ ಓಡಾಡಬೇಕು. ಇವ್ರು ಮಾತ್ರ ಕಾರ್ಪೆಟ್ ಹಾಕೊಂಡು ರೆಡ್ ಕಾರ್ಪೆಟ್ ಮೇಲೆ ಓಡಾಡಬೇಕಾ? ಸ್ಥಳೀಯರ ತೀವ್ರ ಆಕ್ರೋಶದ ಬೆನ್ನಲ್ಲೇ ರೆಡ್ ಕಾರ್ಪೆಟ್ ಅನ್ನ ತೆರವುಗೊಳಿಸಲಾಯಿತು. HBR ಲೇಔಟ್ ರಾಜಕಾಲುವೆ ಬಳಿ ರೆಡ್ ಕಾರ್ಪೆಟ್ ಅನ್ನು ಹಾಕಲಾಗಿತ್ತು. ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ರೆಡ್ ಕಾರ್ಪೆಟ್ ಅನ್ನ ವಲಯ ಆಯುಕ್ತರು ಕಿತ್ತೆಸೆದಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಮೆಚ್ಚೋದನ್ನ ಬಿಡಿ, ಫಸ್ಟ್ ನೀವು ಕೆಲಸ ಮಾಡಿ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು HBR ಲೇಔಟ್ನ ನಿವಾಸಿಗಳು. ನೋಡಿ, ರೆಡ್ ಕಾರ್ಪೆಟ್ ರಾಜಕಾಲುವೆ ಹತ್ರ. ಏನ್ ಇವ್ರಿಗೆ ಯಾರು ಐಡಿಯಾ ಕೊಡ್ತಾರಪ್ಪ? ನನಗೆ ಅರ್ಥ ಆಗಲ್ಲ. ಎಲ್ಲಿಂದ ಇಂಥ ಐಡಿಯಾಗಳು ಬರ್ತವೆ? ಜನ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ನೀರು ತುಂಬಿಕೊಂಡಿದೆ, ಮನೆಗಳಿಗೆ ನೀರು ತುಂಬಿಕೊಂಡು ವಾಸ ಮಾಡಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇವ್ರಿಗೆ ರಾಜಕಾಲುವೆ ನೋಡಕ್ ಬರಕ್ಕೆ ರೆಡ್ ಕಾರ್ಪೆಟ್ ಬೇಕಾ? ಅದಕ್ಕೊಂದು ಸ್ಟೇಜ್ ಮೇಲೆ ಒಂದು ರೆಡ್ ಕಾರ್ಪೆಟ್. ಸ್ಟೇಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ. ಮಕ್ಕಳು ಮರಿ ಎಲ್ಲ ತಗೊಂಡು ರಾತ್ರಿ ನೀರಲ್ಲಿ ಮುಳುಕೊಂಡು ಮನೆ ಮಠ ಎಲ್ಲ ಹಾಳಾಗಿದ್ದು ಅಳ್ತಾ ಇರೋರಿಗೆ ರೆಡ್ ಕಾರ್ಪೆಟ್ ಏನಕ್ಕೆ ಬೇಕು ಸರ್? ಇದೇನು ದೊಡ್ಡ ಫಂಕ್ಷನ್ ನಡೀತಾ ಇದೆನಾ? ಇಲ್ಲಿ ಓಪನಿಂಗ್ ನಡೀತಾ ಇದೆನಾ? ಇಲ್ಲಿ ಏನು ನಡೀತಾ ಇದೆ? ಇಲ್ಲಿ ಜನ ಅಳ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳು ಮರಿ ಇಟ್ಕೊಂಡು ಊಟ ನೀರು ರೇಷನ್ ಬಟ್ಟೆ ಬರೆ ಎಲ್ಲ ರೋಡ್ ಮೇಲೆ ತಗೊಂಡ್ಬಂದು ಇವತ್ತಿನ ದಿವಸ ಮನೆ ಇಲ್ಲದೆ ಜನ ಇದ್ದಾಗ ಇದೆಲ್ಲ ಏನಕ್ಕೆ ಬೇಕು ಸರ್? ಇವ್ರಿಗೆ ಸ್ಟೇಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜ ನಿವಾಸಿಗಳು ಹೇಳ್ತಾ ಇರೋದಂಗೆ ಇಟ್ ಇಸ್ ಅ ಕಾಮನ್ ಸೆನ್ಸ್. ಯಾರೇ ಅದು ರೆಡ್ ಕಾರ್ಪೆಟ್ ಹಾಕೋ ವ್ಯವಸ್ಥೆ ಮಾಡಿದ್ದು? ಏನೋ ರೆಡ್ ಕಾರ್ಪೆಟ್ ಮೇಲೆ ಕುತ್ಕೊಂಡು ಏನು ಊಟ ಮಾಡಕ್ ಬರ್ತಾ ಇದಾರೆ, ಏನಾದ್ರು ಫಂಕ್ಷನ್ ಮಾಡಕ್ ಬರ್ತಾ ಇದಾರ? ಜನ ವಾಸ ಮಾಡೋದಕ್ಕೆ ಮನೆ ಇಲ್ಲದೆ ಮನೆಯೊಳಗಡೆ ನೀರ್ ನುಗ್ಗಿ ನೀರ್ನ ಹೊರಗಡೆ ಹಾಕಕ್ಕಾಗದೆ ಸಂಬಂಧಿಕರು ಮನೆ ಅಲ್ಲಿ ಇಲ್ಲಿ ಹೋಗಿ ಬೀದಿಲ್ ಬಂದು ಕುತ್ಕೊಳ್ತಾ ಇದಾರೆ. ಇವ್ರಿಗೆ ರೆಡ್ ಕಾರ್ಪೆಟ್ ಬೇಕಿತ್ತ? ಖಂಡಿತ ಸಿಂಧೂರ. ಯಾಕಂದ್ರೆ ಕಳೆದ 2 ದಿನಗಳಿಂದನೂ ಕೂಡ ಸಾಕಷ್ಟು ಜನರು ಸಂಕಷ್ಟದಲ್ಲಿದ್ರು. ಅವರ ಅನಾಹುತ ಸಮಸ್ಯೆಗಳನ್ನ ನೋಡಿ ಸಮಸ್ಯೆಗೆ ಪರಿಹಾರ ಕೊಡಬೇಕಂತ DCMಗೆ ಇವತ್ತು ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಈ ಒಂದು ಸ್ಟೇಜ್ ಏನಿದೆ, ಈ ಒಂದು ಸ್ಟೇಜು ಜೊತೆಗೆ ಈ ಸ್ಟೇಜ್ಗೆ ಅಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೋ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ರೆಡ್ ಕಾರ್ಪೆಟ್ ಹಾಸಿದ್ರು. ಸದ್ಯ ಸ್ಥಳೀಯರು ಅಂದ್ರೆ ನಾವು ಇಲ್ಲಿ ಮಳೆ ಬಂದ್ರೆ ನಮ್ಗೆ ಇಲ್ಲಿ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಊಟ ತಿಂಡಿ ಇಲ್ಲದೆ ನಾವು ನಿದ್ದೆ ಇಲ್ಲದೆ ನಾವು ನೀರನ್ನ ಹೊರ ಹಾಕುವಂತ ಕೆಲಸ ಮಾಡ್ತೀವಿ. ಸೊ ಏನೇ ಆದ್ರೂ CM ಆಗಿರ್ಬೋದು DCM ಯಾರೇ ಇರಲಿ, ಸಮಸ್ಯೆ ಇದ್ದಾಗ ಅವ್ರಿಗೆ ಈ ರೀತಿ ಎಲ್ಲ ರೆಡ್ ಕಾರ್ಪೆಟ್ ಹಾಸಿ ಅವ್ರಿಗೆ ನೀವು ದೊಡ್ಡ ಕಾರ್ಯಕ್ರಮ ಮಾಡ್ತಿಲ್ಲ, ಬಂದು ನೋಡ್ತಾ ಇದ್ರು. ಈ ಆರಾಮಾಗತ್ತಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಈಗ ನೋಡ್ತಿರುವಂತಹ ರಾಜಕಾಲುವೆಯನ್ನ ನೋಡ್ತಾ ಇದ್ರು. ರಾಜಕಾಲುವೆ ನೋಡಿ ಇಲ್ಲಿ ಏನ್ ಸಮಸ್ಯೆ ಆಗಿದೆ, ಸೊ ಇದರಿಂದ ನೆಕ್ಸ್ಟ್ ಈ ರೀತಿ ಸಮಸ್ಯೆ ಬರದಂತೆ ಏನು ಒಂದು ಶಾಶ್ವತ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ತೋರಿಸ್ಕೊಂಡು ಅಧಿಕಾರಿಗಳಿಗೆ ನೋಡೋಕೆ ಸಾಕಷ್ಟು ವಿಶ್ರಾಮವಾಗಿತ್ತು. ಆದ್ರೆ ಇಲ್ಲಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಅಂದ್ರೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಸರ್ಕಾರದ ಏನೋ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ನಮ್ದೇನು ತಪ್ಪೇ ಇಲ್ಲ, ನಮ್ದೇನು ಸಮಸ್ಯೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ರೆಡ್ ಕಾರ್ಪೆಟ್ ಹಾಸಿದ್ರು. ಯಾವಾಗ ಆ ಸ್ಥಳೀಯರು ಬಂದು ಅಂದ್ರೆ ಇಲ್ಲೇನು ಕಾರ್ಯಕ್ರಮ ಮಾಡ್ತಾ ಇದ್ರ, ಇಲ್ಲಿ ಜನ ಪ್ರತಿನಿಧಿ CM ಆಗ್ಲಿ DCM ಆಗ್ಲಿ ಬರ್ತಿರೋದು ಯಾಕೆ, ನೀವು ಇಲ್ಲಿ ಮಾಡ್ತಿರೋದೇನು ಅಂತೇಳಿ ಅಧಿಕಾರಿಗಳನ್ನ ತರಾಟೆ ತಗೊಂಡಾಗ ಇಲ್ಲಿನ ಒಂದು ರೆಡ್ ಕಾರ್ಪೆಟ್ ಅನ್ನ ಎತ್ತಿಸುವಂತ ಕೆಲಸ ಆಗಿದೆ. ಸೊ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದ್ಯ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಇಲ್ಲಿ ರೆಡ್ ಕಾರ್ಪೆಟ್ ಹಾಸಿದ್ರು, ಏನೋ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಹೊತ್ತಿಂದ ರೆಡ್ ಕಾರ್ಪೆಟ್ ಹಾಕಿದ್ರು. ಇಲ್ಲಿ ಸನ್ಮಾನ ಸಮಾರಂಭ ನಡೀತಾ ಇತ್ತು ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ. ಇಲ್ಲೆಲ್ಲ ಅಳ್ತಾ ಇದ್ದಾರೆ ಜನಗಳೆಲ್ಲ. ರಾತ್ರಿ ಆಗ್ಲೂ ನೀರಿಲ್ದೆ ನೀರಿನಲ್ಲಿ ಮುಳುಗ್ಬಿಟ್ಟು ಎಲ್ಲರೂ ಕಷ್ಟದಲ್ಲಿ ಇದ್ದಾರೆ. ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಸನ್ಮಾನ ಮಾಡಕ್ಕೆ ಕರೆಸಿದ್ರು ನಮ್ಮ ರಾಜಕೀಯ ವ್ಯಕ್ತಿಗಳನ್ನ. ನಮಗೆ ಪರಿಹಾರ ಕೊಡಕ್ಕೆ ಬರ್ತಾರಂತ ಏನೋ ನ್ಯೂಸ್ ಬಂತು. ನಮಗೆ ಪರಿಹಾರ ಹಣದಿಂದ ಬೇಡ ಸರ್, ನಮಗೆ ಪರಿಹಾರ ಕೆಲಸ ಮಾಡಿ ತೋರಿಸಿ. ಟೆಕ್ನಾಲಜಿ ತುಂಬ ಮುಂದುವರೆದು ಬಿಟ್ಟಿದೆ, ಏನು ಬೇಕಾದರೂ ಮಾಡ್ಬೋದು. ಈ ಜನಗಳಿಗೆ ಈ ವರ್ಷದಿಂದ, ಇದು ಒಂದು ಸಲ ಅಲ್ಲ, 15-20 ವರ್ಷದಿಂದ ಪ್ರತಿ ಸಲ ಇದೇ ತೊಂದರೆ. ಪ್ರತಿ ಸಲ ಮಳೆ ಬಂದಾಗ ಎಲ್ಲರೂ ನೀರಲ್ಲೇ ಇರ್ತಾರೆ ಇಲ್ಲಿ ಜನಗಳು. ಸಾಮಾನ್ಯ ಜನರುಗಳು ಎಲ್ಲ ಮಿಡಲ್ ಕ್ಲಾಸ್ ಅವರೆಲ್ಲ ತುಂಬ ಕಷ್ಟದಲ್ಲಿ ತೊಂದರೆಯಲ್ಲಿದ್ದಾರೆ. ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಪರಿಹಾರ ಕೊಡಿ. ನಮಗೆ ಬೇರೆ ಯಾವ ರೀತಿಯಿಂದ ಪರಿಹಾರ ಬೇಡ. ರೆಡ್ ಕಾರ್ಪೆಟನ್ನು ಹಾಕಿದ್ದು ಇವಾಗ ತಾನೇ ತೆಗೆದು BBMP ಅವ್ರು ಹಾಕ್ಸಿದ್ರು ಕಾಣುತ್ತೆ. ರಾಜಕೀಯ ವ್ಯಕ್ತಿಗಳು ಬರ್ತಾರೆ, CM DCM ಬರ್ತಾರಂತ. ಅದು ನೋಡಿದ್ರೆ ಇದು ಯಾವುದೋ ಒಂದು ದೊಡ್ಡ ಮದುವೆ ಸಮಾರಂಭಕ್ಕೆ ಹಾಕ್ಸಿದಂಗೆ ಹಾಕ್ಸ್ಬಿಟ್ಟಿದ್ರು. ಅದ್ರದ್ದು ಅವಶ್ಯಕತೆ ಇಲ್ಲ ಸರ್. ಜನಗಳೆಲ್ಲ ಹಗಲು ರಾತ್ರಿ ನೀರಲ್ಲೆಲ್ಲ ಮುಳುಗ್ಬಿಟ್ಟು ಮಕ್ಕಳನ್ನೆಲ್ಲ ಹೆಗಲ ಮೇಲೆ ಇಟ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ನಿಂತ್ಕೊಂಡಿದ್ದಾರೆ. ಎಲ್ಲರೂ ನಾವೆಲ್ಲ ಕಷ್ಟಪಟ್ಟಿದ್ದೀವಿ ರಾತ್ರಿ ಎಲ್ಲ ಪರಿಸ್ಥಿತಿ ನೋಡ್ಬಿಟ್ಟು. ಎಲ್ಲ ಡ್ರೈನೇಜ್ ಕ್ಲೋಸ್. ರಾಜಕಾಲುವೆ ಅಂತೂ ವೇಸ್ಟ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ರಾಜಕಾಲುವೆ ಕ್ಲೀನ್ ಮಾಡ್ಲಾರ್ದೆ ಸುಮ್ಮನೆ ಮೇಲೆ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.